ಇದು ಇಷ್ಟು ರಂಗೇರಕ್ಕೆ ಕಳೆ ಕಟ್ಟಕ್ಕೆ ನಮ್ಮ ಮಹಾಗುರುಗಳು ಏನ್ ಲಿರಿಕ್ಸ್, ಏನ್ ಕಂಪೋಸಿಂಗ್, ಯಾರು ಕೂರಕ್ ಆಗಲ್ಲ ಗುರುಗಳೇ. ಆ ತರ ಕಂಪೋಸ್ ಮಾಡಿದಿರಿ. ಸೂಪರ್ ಸೂಪರ್ ಲೈನ್ಸ್, ಒಂದೊಂದೊಂದೊಂದೊಂದೊಂದೊಂದು. ನೋಡಿ, ಅಷ್ಟು ಒಳ್ಳೆ ಕಂಟೆಂಟು, ಆ ಲೈನ್ಸು ಹುಟ್ಟೋದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡು ಅವ್ರಿಗೆ ಚಪ್ಪಾಳೆ ತಟ್ರಿ. ಅಲ್ಲಿ ಕೂತವಳು ನೋಡ್ರಿ, ಅವಳು ನಾನು ಅವಳು ಆ ಜಾಗಗಳೆಲ್ಲ ಕೂತು ಕಾಲ ಕಳೆದಿದ್ದಕ್ಕೆ ಡೈರೆಕ್ಟಾಗಿ ಹಾಡುಗಳಲ್ಲಿ ಬಂದಿದ್ದೆ. ಆಕ್ಚುಲಿ ಬರೆದಿದ್ದು 6 ಚರಣ, ಸೆಲೆಕ್ಟ್ ಮಾಡಿದ್ದು 2 ಚರಣ. ಇನ್ನೂ 4 ಚರಣ ಇದಾವೆ. ಮೇಡಮ್ಗೆ ಜೋರ ಚಪ್ಪಾಳೆ ಇಲ್ಲ ಮೇಡಮ್ಗೆ. ಎಸ್ ಪ್ಲೀಸ್, ಅಬ್ಸಲ್ಯೂಟ್ಲಿ. ಭಟ್ರೆ, ಹೇಗಿತ್ತು ಈ ಸಾಂಗ್? ಇಬ್ರು ಜಿದ್ದಿಗೆ ಬಿದ್ದು ಹಾಡಿದ್ರಿ ಕಣ. ಆ ಜಿದ್ದಿರ್ಬೇಕು. ಆಮೇಲೆ ಈ ನಗರ ಪ್ರದೇಶದಲ್ಲಿ ಲವರ್ಸಿಗೆ ಎಲ್ಲಿ ಕುತ್ಕೋಬೇಕು ಗೊತ್ತಾಗಲ್ಲ. ದೊಡ್ಡ ಪ್ರಾಬ್ಲಮ್ ಇದೆ. ಪಾರ್ಕಿಗೆ ಹೋಗಿ ಕುತ್ಕೊಂಡ್ರೆ ಒದ್ದೆಬ್ಬಿಸ್ತಾರೆ ಪೊಲೀಸು. ಕ್ಯಾಂಟೀನ್ ಅಲ್ಲಿ ಹೋಗಿ ಬೈಟು ಕಾಫಿ ಕೊಡ್ಕೊಂಡ್ರೆ 10 ನಿಮಿಷಕ್ಕೆ ಬಂದು ವೇಟರ್ ಹೇಳ್ತಾನೆ ಎದ್ದೋಗು ಅಂತ. ಈ ತರ ಎಲ್ಲಿ ಹೋದ್ರು ನಗರ ಪ್ರದೇಶದಲ್ಲಿ ಪ್ರೇಮಕ್ಕೆ ಜಾಗ ಇಲ್ಲ ಅನ್ನೋದನ್ನ ಅವತ್ತೇ ಯೋಚನೆ ಮಾಡಿ ಎಲ್ಲೋ ಪೇಜ್ ತರ ಬರ್ದು ಕೊಟ್ಟಿದ್ದಾರೆ ನೋಡಪ್ಪ ಮಹಾಗುರುಗಳು. ಇಲ್ಲಿ ಕುತ್ಕೊಳ್ರಿ, ಮುಂದೊಂದು ದಿವಸ ಇದು ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಂತ ಗುರುಗಳಿಗೆ ಅವತ್ತೇ ಗೊತ್ತಿತ್ತು. ದೊಡ್ಡ ನಮಸ್ಕಾರ ಸರ್ ನಿಮ್ಗೆ. ನನಗೆ ಅದು ಎಷ್ಟು ಡೀಪ್ ಆಗಿ ಯೋಚನೆ ಮಾಡಿದ್ದಾರೆ ಅಂದ್ರೆ, ಒಂದು ಜಾಗದ ಗೈಡ್ ಪುಸ್ತಕದ ಥರಾನು ಇದೆ. ಮತ್ತೆ ಲವ್ವಿಗೆ ಅಂತ ಎಂಡ್ ಆಗತ್ತೆ. ಜೀವನ ಪ್ರೀತಿ ಅನ್ಕೋಬಹುದು, ಬರೀ ಗಂಡು ಹೆಣ್ಣಿನ ಪ್ರೀತಿ ಅಷ್ಟೇ ಅಲ್ಲದೆ ಬ್ರಿಲಿಯಂಟ್ ಆದ ಆ ಹಾಡಿಗೆ ಒಂದು ದೊಡ್ಡ ನಮಸ್ಕಾರ ಸಾರಿಗೆ. ಅಂದ್ರೆ ಮ್ಯಾಗ್ನೆಟ್ ತರ ಎಳಿಬೇಕು ಜನರನ್ನ, ವೇದಿಕೆ ಕಡೆ, ಟಿವಿ ಕಡೆ ಎಳಿಬೇಕು. ಆ ಥರದ ಪರ್ಫಾರ್ಮೆನ್ಸ್ ಇತ್ತು. ಇಬ್ರಿಗೂ ಇಷ್ಟು ಎನರ್ಜಿ ತುಂಬಿ ಹಾಡಿದ್ದಕ್ಕೆ ಒಬ್ಬ ಕೇಳುಗಾಗಿ ನಮನ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಮ್ಮ ಮೈಸೂರಿನ ಹುಡುಗ, ಮೈಸೂರಿನ ಗಾಯಕರು ವಿಪಿ ಸರ್. ನಾನು ಮೈಸೂರಲ್ಲಿ ಇರ್ಬೇಕಾದ್ರೆ ಈ ಹಾಡು ಸರಿಯಾಗಿ ಕೇಳಿರ್ಲಿಲ್ಲ, ವೇಸ್ಟ್ ಮಾಡ್ಕೊಂಡೆ ಲೈಫ್. ಮದುವೆ ಆದ್ಮೇಲೆ ಕೇಳಿದೆ, ಬಟ್ ಈಗೆಲ್ಲ ಲೊಕೇಶನ್ ಟ್ರೈ ಮಾಡ್ತಾ ಇದ್ದೀನಿ. ಮೊದಲನೇ ಚರಣದವರೆಗೂ ಬಂದಿದ್ದೆ ನಾನು. ಬೆಟ್ಟ ರಂಗಂತಿಟ್ಟೆಲ್ಲ ಕವರ್ ಮಾಡಿದೆ ಸರ್. ಇನ್ನೊಂದು 4 ಚರಣ ಇದೆ ಅಂದ್ರೆ ಅಟ್ಲೀಸ್ಟ್ ಆ ಹಾಳೆ ತಗೊಂಡ್ಬಿಡ್ತೀನಿ, ಹೋಗಿ ಕಂಪ್ಲೀಟ್ ಮಾಡ್ಬೋದು ಪ್ರಾಜೆಕ್ಟ್. ಬಟ್ ಅದ್ಭುತವಾಗಿ ಹಾಡಿದ್ರಿ ಕಣ್ರಿ. ಓ ಮೈ ಗಾಡ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಬಹಳ ಎಂಜಾಯ್ ಮಾಡಿದ್ವಿ ಇವತ್ತು. ಮತ್ತೆ ನಿಮ್ಮೆಲ್ಲರ ಒಂದು ಸಂಗೀತದ ಪಯಣ ಏನಿದೆ ಅದು ಹೊಸತಾದ ಒಂದು ಜರ್ನಿ. ಆಲ್ ದಿ ವೆರಿ ಬೆಸ್ಟ್. ಓಕೆ, ಆರ್ ಕೆ ಸರ್. ಚೆನ್ನಾಗಿತ್ತಪ್ಪ. ಥ್ಯಾಂಕ್ ಯು ಸರ್. ನನಗೆ ತುಂಬಾ ಇಷ್ಟವಾಗಿದ್ದು ಅದು ಯಾರ್ದು ಐಡಿಯಾ, ಅದು ಲಾಸ್ಟ್ ಅಲ್ಲಿ ಆಡ್ಲಿಬ್ ಅನ್ನ ಮತ್ತೆ ಸಾಂಗ್ ತರ ಮಾಡೋದು. ಎಕ್ಸಲೆಂಟ್. ಅದು ಸರ್ ಗುರುಗಳು ಅದೇ ಹೇಳ್ತಾ ಇದ್ರು, ಈ ಐಡಿಯಾ ಚೆನ್ನಾಗಿದೆಯಲ್ಲ ಅಂತ. ಸೊ ಆಲ್ರೆಡಿ ಹೊಳಿತಾ ಇರುವಂತ ಒಂದು ಆಭರಣಕ್ಕೆ ಮತ್ತೊಂದು ಪಾಲಿಶ್ ಹೊಡೆದು ಇನ್ನೊಂದು ಕಲ್ ಸೇರಿಸಿ ಏನೋ ಒಂದು ಜಿಮ್ ಸೇರಿಸಿ ಆಡಿದ್ರೆ ಹೆಂಗಿರುತ್ತೆ, ಆ ತರ ಇತ್ತು. ವೆರಿ ಗುಡ್, ಕೀಪ್ ಇಟ್ ಅಪ್. ನೈಸ್. ಥ್ಯಾಂಕ್ ಯು ಸರ್. ಓಕೆ ಜಗಣ, ಹೇಗ ಅನ್ನಿಸ್ತಿ ಸಾಂಗ್? ಈ ತರ ಹಾಡು ಬರೆಯಕ್ಕೆ ಮೀಟರ್ ಇರ್ಬೇಕು. ಸರಿಯಾಗ ಮೀಟರ್ ಇದ್ದವರೇ ಇವೆಲ್ಲ ಬರೆಯಕ್ಕೆ ಸಾಧ್ಯ. ಯಾರಿಗೆ ಸ್ವ ಅನುಭವ ಇರುತ್ತಲ್ಲ ಅವನು ಯು ವಿಲ್ ಬಿ ಅ ಫಂಟಾಸ್ಟಿಕ್ ರೈಟ್ರು. ಅವನು ಯುಗ ಮುಳುಗೋವರೆಗೂ ಉಳ್ಕೊಬಿಡ್ತಾನೆ ಅಂತ. ಆ ಥರ ಹಂಸಲೇಖ ಅವ್ರ ಬಗ್ಗೆ ನೀನು ಏನು ಹೇಳ್ತೀಯ? ಈ ಹಾಡನ್ನ ಭಾಷೆ ಬರ್ದೇ ಇರೋರ ಮುಂದೆ ಹೋಗಿ ನೀನು ಹಾಡು. ಅವನು ಎದ್ದಿ ನಿಂತು ಡ್ಯಾನ್ಸ್ ಹಾಡಿಲ್ಲ ಅಂದ್ರೆ ನಾನು ಎದ್ದೊಟ್ಟಾಗ್ತೇನೆ ಇಲ್ಲಿ. ದಟ್ ಈಸ್ ದಿ ಸ್ಟಾಮಿನಾ ಆಫ್ ಹಂಸಲೇಖ. ಎಷ್ಟು ಜನ ಬರ್ಬೋದು, ಎಷ್ಟು ಜನ ಏನು ಬೇಕಾದ್ರೆ ಆಗ್ಬೋದು, ಬಟ್ ಹಂಸಲೇಖ ಅವ್ರ ಹತ್ರ ಒಂದು 500 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಅನ್ನೋಷ್ಟು ಭಾಳ ಧೈರ್ಯವಾಗಿದ್ದ ನಾನು ಹೇಳ್ತೀನಿ. ಇವರು 1 ಅಲ್ಲ 2 ಅಲ್ಲ 3 ಅಲ್ಲ 100 ವರ್ಷ ಹೋಗ್ಲಿ ಹಂಸಲೇಖನ ಮರೆಯಕ್ಕೆ ಯಾರ ಕೈನಲ್ಲೂ ಆಗಲ್ಲ, ಟಚ್ಚು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ನು ಮೀಸೆ ಬಿಟ್ಕೊಂಡವನಂತೂ ಅವನು ಯಾವತ್ತೋ ಹಳೆ ಕಾಲದಲ್ಲಿ ಸುದೀಪನ್ ಪಿಕ್ಚರ್ ನೋಡ್ಬಿಟ್ಟು ಅವ್ನು ತೆಗ್ದೇ ಇಲ್ಲ ಮೀಸೆನ, ಕಂಟಿನ್ಯೂ ಮಾಡ್ಬಿಟ್ಟವನೆ. ಸಖತ್ತಾಗಿತ್ತಮ್ಮ, ಎಂಜಾಯ್ಡ್ ಎಲ್ಲ. Super. Thank you, sir. Rakshita ma'am. For me, Harsha was extremely good. Thank you. Extremely good. And also ನಿಮ್ಮ ಸ್ಟೇಜ್ ಪ್ರೆಸೆನ್ಸ್, ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ, ಎವ್ರಿಥಿಂಗ್ ಇಸ್ ಜಸ್ಟ್ ಅಮೇಝಿಂಗ್. ತುಂಬ ಮಾಸಾಗಿ ಕಾಣಿಸ್ತೀರಾ, ಮಾಸಾಗಿ ಆಡ್ತೀರಾ. ಅದೇ ನಿಮ್ಮ ಪ್ಲಸ್ ಪಾಯಿಂಟ್ ಅನ್ಸುತ್ತೆ ನನಗೆ. ಈ ಪರ್ಫಾರ್ಮೆನ್ಸ್ ನಾವೇ ಅಲ್ಲ, ಐ ಥಿಂಕ್ ನಮ್ಮ ಹುಡುಗರು ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರಿಗಿಂತ ಜಾಸ್ತಿ ಡಾನ್ಸ್ ಮಾಡಿದ್ದು ಅನುಶ್ರೀ ಅನ್ಸುತ್ತೆ ನನಗೆ. ಅವ್ರ ಜೊತೆ ಹೋಗಿ ಅಲ್ಲಿ ಕೂತ್ಕೊಂಡು ನೋಡಿ, ಅಲ್ಲಿಂದ ಬಂದು ಇಲ್ಲಿ ಬಂದು ಸ್ಟೇಜ್ ಮೇಲೆ ತಡೆಯಕ್ಕಾಗಿಲ್ಲ ಮ್ಯಾಮ್ ಅವ್ರ ಜೊತೆ, ಅದಕ್ಕೆ ಫುಲ್ ಬಂದು ಸ್ಟೆಪ್ ಹಾಕ್ಬಿಟ್ರೆ. ಸೂಪರ್ ಆಗಿ ಡಾನ್ಸ್ ಮಾಡಿದೆ ನೀನು ಮಮ್ಮ. ಯು ಆರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ DKD. ಐ ಆಮ್ ವೆರಿ ಪ್ರೌಡ್ ಆಫ್ ಯು. Yes ma'am, full set ma'am. Thank you ma'am. ಈಗ MG, ನೀವು ಈ ಹಾಡನ್ನ ಫಸ್ಟ್ ಆಡ್ಲಿಪನ್ನ ರಿದಮ್ ಮೇಲೆ ತಂದ್ರಲ್ಲ, ಅದು ತುಂಬಾ ಒಳ್ಳೇದು ಅನ್ನಿಸ್ತು. ಒಂದು ಜನಪ್ರಿಯ ಗೀತೆ ಬರೆದವನ ಕೈ ದಾಟಿ
ಹಾಡಿದವನ ಕೈ ದಾಟಿ ಅದು ಜನಪದವಾಗೋದು ಈ ರೀತಿ ನೋಡಿ. ನಿಮ್ ಕೈ ಸಿಕ್ಕಿ ಅದು ಬೇರೆನೇ ಆಯ್ತಲ್ವಾ, ಅದು ಜನಗಳ ಸ್ವತ್ತು ಇನ್ನ. ಸೊ ಆ ಪ್ರಯತ್ನಕ್ಕೆ ನನ್ನ ದೊಡ್ಡ ಅಭಿನಂದನೆ. ತುಂಬಾ 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 ಚೆನ್ನಾಗಿ ಹಾಡಿದ್ರಿ. ಈ ಮನರಂಜನೆಯ ಮಹಾ ಸಂಭ್ರಮದ ಈ ಕಾಮಿಡಿಯ ವೇದಿಕೆಗೆ ಮಹಾ ಪ್ರದರ್ಶನದ ಸಾಂಗ್ ಇದು. ಆಲ್ ದಿ ವೆರಿ ಬೆಸ್ಟ್. ಸೂಪರ್ ಸೂಪರ್ ಸೂಪರ್. ಅಂಡ್ ಮಹಾಗುರುಗಳೇ. ಶ್ರೀಹರ್ಷ ಅವರೇ ಅಂಡ್ ರಂಗಯ್ಯ ಸರ್, ಸರಿಗಮಪ ವೇದಿಕೆಯಲ್ಲಿ ನೀವೆಲ್ಲ ಮಾಡಿದಂತ ಒಂದು ಮ್ಯಾಜಿಕಲ್ ಮೋಡಿ ಇದೆಯಲ್ಲ, ಅದನ್ನ ನಾವ್ ಯಾರು ಮರ್ತಿಲ್ಲ. ಯಾವ್ದು ಹೇಳಿ? ಇದು 7 ಜನ್ಮದ ಇದು 7 ಜನ್ಮದಾರು. ಅದು ಈ ಸಂಭ್ರಮದಲ್ಲಿ ಮತ್ತೆ ರಿಪೀಟ್ ಆಗ್ಬೇಕು, ನಾವೆಲ್ಲ ಎಂಜಾಯ್ ಮಾಡ್ಬೇಕು. ಇದು 7 ಜನ್ಮದ ಲವ್ ಸ್ಟೋರಿ ಹಾಡನ್ನ ಹಾಡ್ತಿದ್ದಾರೆ ನಮ್ಮ ಮೇಷ್ಟ್ರು ಹಾಗೂ ರಂಗಣ್ಣ. ಅಶ್ವಥ್ ಸರ್, ಬಾಲಣ್ಣ ಸರ್ ಅವ್ರ ಜೊತೆ ಎಲ್ಲ ಕಳೆದಿರೋ ಸಮಯಗಳು ಯಾವುದು ಐ ಕಾಂಟ್ ಫರ್ಗೆಟ್. ಜಗ್ಗಣ್ಣ ಕೊಟ್ಟಂತ ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಈ ಥರ ದೊಡ್ಡವನ್ ಬೆಳೆದ್ಮೇಲೆ ನನಗೆಲ್ಲ ಸಿಕ್ಕಿ ಜಗಣ ವಿಷ್ಣು ಸರ್ ಬಿಟ್ಟರೆ ನಾನು ಜಗಣ ಸರ್ ಜೊತೆನೆ ಜಾಸ್ತಿ ಆ್ಯಕ್ಟ್ ಮಾಡಿದ್ದು. ಪಟ್ಟಣಕ್ಕೆ ಬಂದ ಪುಟ್ಟ ಎಲ್ಲ ಮಿರಾಕಲ್ಸ್ ಆ ಸಿನಿಮಾಗಳು. ಸೊ ಹಿಯರ್ ವಿ ಆರ್ ಫ್ರಮ್ ರೀಲ್ ರೋಲ್ ಟು ದ ಡಿಜಿಟಲ್ ವರ್ಲ್ಡ್. ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಳದಿಂದ ರಾಘುಗೆ, ಶರುಗೆ, ಸತೀಶ್ಗೆ, ಅನಿಗೆ ವರ್ಕ್ ಮಾಡ್ತಾರೆ ಎಲ್ಲ ಬ್ಯಾಕ್ ಆ್ಯಂಡ್ ಟೀಮ್. ಸಾರಿ ಫ್ಲೋಲಿ ಎಮೋಷನಲ್ ಯಾರು ಮರ್ತೋಗಿದ್ರೆ ಹೆಸರನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಮತ್ತೆ ಈ ಸೆಕೆಂಡ್ ಹಾಫಲ್ಲಿ ಏನೇ ಸಾಧನೆ ಮಾಡಬೇಕು ಅಂತಂದ್ರೂ ಇಂಟರ್ವಲ್ ಆದಮೇಲೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂದರೆ ಭಾಳ ಮುಖ್ಯ ಆಗುತ್ತೆ. ಸೊ ನನ್ನ ವೈಫ್ ನನಗೆ ಕೊಡ್ತಾ ಇರ್ತಕ್ಕಂಥ ಕೋಆಪ್ರೇಷನ್ ಇರ್ಬೋದು, ಎಲ್ಲ ಸೇರಿ ನಾನೊಬ್ಬ ಅಷ್ಟೇ. ನಿಮ್ಮೆಲ್ಲರ ಮಾತಿಗೆ ನನಗೇನು ವರ್ಡ್ಸ್ ಬರ್ತಾ ಇಲ್ಲ. ಸೊ ನಾನೇನೋ ಎಜುಕೇಷನ್ ಸ್ವಲ್ಪ ಮಾಡಿದ್ದೀನಿ ಇವತ್ತು ಅಂತಂದರೆ ಅದು ನಮ್ಮ ತಾಯಿ ಕಾರಣ. ಬಟ್ ಇದೆಲ್ಲ ಏನಿದೆ ಯಾವ್ದು ನಾನಲ್ಲ, ಇನ್ನು ನಮ್ಮ ತಂದೆಯ ಒಂದು ಹಾರ್ಡ್ ವರ್ಕ್ ಅಷ್ಟೇ. ಮೇಡಮ್ ಮಾತಾಡಿ. ಫೀಲ್ ಯು ಸೇ ಐ ಆಮ್ ಡನ್ ನೌ. ಇಲ್ಲ, ಫಸ್ಟ್ ಕ್ರೆಡಿಟ್ಸ್ ನಮ್ಮ ಅತ್ತೆ ಮಾವನಿಗೆ ಹೋಗಬೇಕಿದು. ಬಿಕಾಸ್ ನಮ್ಮ ಮಾವನ ಇಂಟ್ರೆಸ್ಟು ಅವರು ಇವತ್ತು ಆನಂದ್ ಇವತ್ತು ಮಾಸ್ಟರ್ ಆನಂದ್ ಆಗೋಕ್ಕೆ ಕಾರಣ ನಮ್ಮತ್ತೆ ನಮ್ಮ ಮಾವನ ಎಫರ್ಟ್. ಬಿಕಾಸ್ ಅವರು PF ಎಂಪ್ಲಾಯಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಅವರು ಫ್ರೀ ಟೈಮಲ್ಲಿ ಆನಂದ್ ಟ್ಯಾಲೆಂಟ್ನ ಹುಡುಕಿ ಮಾಸ್ಟರ್ ಆನಂದ್ ಮಾಡಿದ್ದವರು. ಮಾಸ್ಟರ್ ಆನಂದ್ ಆದಮೇಲೆ ನನಗೆ ಸಿಕ್ಕಿದ್ದು. ಸೊ ನನ್ನ ಕ್ರೆಡಿಟ್ಸ್ ಖಂಡಿತ ಏನೂ ಇಲ್ಲ. ಬಿಕಾಸ್ ಫುಲ್ ಕ್ರೆಡಿಟ್ಸ್ ನಮ್ಮ ಅತ್ತೆ ಮಾವನಿಗೆ ಹೋಗುತ್ತೆ. ಬಿಕಾಸ್ ನಮ್ಮ ಅತ್ತೆ ಬ್ಯಾಕ್ ಎಂಡಲ್ಲಿ ಅವ್ರಿಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಮಾವ ಆನ್ ಸ್ಕ್ರೀನ್ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಅವ್ರ ವರ್ಕ್ನ, ಅವ್ರಿಗೆ ಬಂದಿದ್ದಂಥ ಪ್ರತಿಯೊಂದು ಪ್ರಮೋಷನ್ನು ಅವ್ರನ್ನ ಸೈಡ್ಗಿಟ್ಟು ಅವ್ರು ಬೆಳಿಬೇಕು ಅಂತ ಇವತ್ತು ಈ ಸ್ಥಾನಕ್ಕೆ ಆನಂದ್ ನಿಂತಿದ್ದಾರೆ ಅಂದರೆ ಅದು ನಮ್ಮ ಮಾವನ ಎಫರ್ಟ್ ತುಂಬ ಇದೆ. ಥ್ಯಾಂಕ್ ಯು ಮಾವ. ಬಿಕಾಸ್ ಒಂದೊಳ್ಳೆ, ನಾನು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲದೆ ಇರೋ ಅಂಥ ನನಗೊಂದು ಅದ್ಭುತ ರತ್ನ ಸಿಕ್ಕಿದೆ ಅಂದರೆ ಬಿಕಾಸ್ ಇಟ್ಸ್ ಮೈ ಹಸ್ಬೆಂಡ್. ಏನೂ ಹೇಳಲ್ಲ, ಏನೂ ಕೇಳಲ್ಲ, ಬಿಕಾಸ್ ಐ ಲವ್ ಹಿಮ್ ಅ ಲಾಟ್.